ಬಟ್ ಬಿಜೆಪಿಲಿ ನಿಮ್ ತರ ಅಲ್ಲ, ಬಿಜೆಪಿ ನಿಮ್ ತರ ಏನಿರ್ಲಿಲ್ಲ ಸರ್, ಕಿತ್ತಾಟ ಅಂದ್ರೆ ಕುರ್ಚಿ ಕಿತ್ತಾಟ ಇರ್ಲಿಲ್ಲ. ಅಲ್ಲ, ಹೈಕಮಾಂಡ್ ಇತ್ತು, ಹೈಕಮಾಂಡ್ ಕೆಳಗಿಳಿಸ್ಬೇಕು, ಯಡಿಯೂರಪ್ಪನವ್ರು ಕೆಳಗಿಳಿಸ್ಬೇಕು ಅನ್ನೋದಿತ್ತು. ಬಟ್ ಕಾಂಪಿಟೇಷನ್ ಇದೇ ಆರ್ ಅಶೋಕ್, ಇದೇ ಅಶ್ವಥ್ ನಾರಾಯಣ್ ಅವರು ಬೀದಿನಲ್ಲಿ ವಿಧಾನಸೌಧದ ಮೊಗಸಾಲೆನಲ್ಲಿ ಜಗಳಾಡ್ಕೊಂಡಿದ್ದಾರೆ, ಕೈ ಮಿಲಾಯಿಸಿದ್ದಾರೆ. ಇದೇ ಅಶ್ವಥ್ ನಾರಾಯಣ್ ಅವರು, ಇದೇ ಏನು ಸುಧಾಕರ್ ಇದಾರಲ್ಲ, ಡಾಕ್ಟರ್ ಸುಧಾಕರ್ ಅವರು ಕಚ್ಚಾಡ್ಕೊಂಡು, ಶ್ರೀರಾಮುಲು ಸುಧಾಕರ್ ಅವರು ಬೀದಿನಲ್ಲಿ ಕಚ್ಚಾಡ್ಕೊಂಡು. ಬಟ್ ನನ್ನ ಪ್ರಶ್ನೆ ಸರ್, ಈಗ ಕೆಲವೊಬ್ರು ಶಿವಕುಮಾರ್ ಸಿಎಂ ಈಗ ಬಿಜೆಪಿ ಅವರು ಬೊಮ್ಮಾಯಿ ಆಗ್ಲಿ ಅಥವಾ ಬೆಲ್ಲದಾಗ್ಲಿ ಆತರ ಹೇಳಿಲ್ವಲ್ಲ ನಿಮಗೆ. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಯಡಿಯೂರಪ್ಪನವರು ಮತ್ತೆ ಎಂಟೈರ್ ಟೀಮ್ ಒಂದು ಫ್ಲೈಟ್ ಅಲ್ಲಿ ಹೋದ್ರು, ಡೆಲ್ಲಿಗೆ ಹೋಗಿದ್ದು, ಅಹಮದಾಬಾದ್ ಹೋಗಿದ್ದು, ಅಹಮದಾಬಾದ್ ಅವ್ರೊಂದು ಫ್ಲೈಟ್, ಇವ್ರೊಂದು ಫ್ಲೈಟ್ ಬರ್ಬೇಕಾದ್ರೆ ಇದೇ ಬೊಮ್ಮಾಯಿ, ಇದೇ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, BL ಸಂತೋಷ್ ಅವರ ಏನು ಹಂಚುವಷ್ಟು ದೊಡ್ಡ ಜಗಳ ಇತ್ತು. ಓಕೆ, ಮನೆಯೊಂದು 100 ಬಾಗ್ಲಲ್ಲ, ಮನೆಯೆಲ್ಲ ದೇಶ ಎಲ್ಲ ಮನೆಯೆಲ್ಲ ಹೊಡೆದು ಬಾಗ್ಲದಾಗಿತ್ತು. ಈ ಪರಿಸ್ಥಿತಿ ಆಗಿದೆ ಸ್ವಾಮಿ. ರಾಜ್ಯದ ಜನತೆ 140 ಸ್ಥಾನವನ್ನು ಕೊಟ್ಟಿದ್ದಾರೆ. ರಾಜ್ಯ ಕೊಟ್ಟಿರ್ತಕ್ಕಂಥ 7 ಕೋಟಿ ಕನ್ನಡಿಗರಿಗೆ ನ್ಯಾಯ ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ರಾಜ್ಯದ ಜನತೆಗೆ ಮಾಡಿದಂತ 40% ಕಮಿಷನ್ ಸರ್ಕಾರ ಮಾಡಿದಿರಿ. ಇವರ ಎಂಟೈರ್ 4 ಇಯರ್ಸ್ ಟರ್ಮ್ ಅಲ್ಲಿ ಇವರ ಡೆವಲಪ್ಮೆಂಟ್ ಸ್ಪೆಂಡಿಂಗ್ 2022-23 ನಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಓನ್ಲಿ 30%. ಕೊರೋನಾ ಟೈಮ್ ಅಲ್ಲಿ 17 ಇಂದ 18%. ಕಳೆದ 4 ವರ್ಷದಲ್ಲಿ ಇವರು ಸರ್ಕಾರದಲ್ಲಿ ಇರ್ತಕ್ಕಂಥ ಹಣವನ್ನ ನಂದೀಗ ನಾನು ನೋಡಿ ಸರ್, ಸಿದ್ದರಾಮಯ್ಯನವ್ರು ಹೇಳ್ಬೋದಲ್ವಾ, ನೀವು ಪ್ರಶ್ನೆ ಕೇಳ್ತೀರಾ, ಉತ್ತರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಸರ್, ಸಿದ್ದರಾಮಯ್ಯನವ್ರು ಹೇಳ್ಬೋದಲ್ವಾ ಅಂತ ಓಪನ್ ಆಗಿ, ಆಯ್ತಪ್ಪ ನೀವು 2 ವರ್ಷ ಸಿಎಂ ಆಗಿ, DK ಶಿವಕುಮಾರ್ ಓಪನ್ ಆಗಿ ಮನದಾಳದ ಮಾತು ಹೇಳ್ಬೋದು. ಯಾರು ಅವ್ರನ್ನ ಕಟ್ಟಿಟ್ಕೊಂಡಿರೋದು ಸರ್? ಅದಲ್ಲಿ ಜನ ಕಟ್ಟಿಟ್ಕೊಂಡಿದಾರ, ಇಲ್ಲ ಶಾಸಕರು ಕಟ್ಟಿಟ್ಕೊಂಡಿದಾರ? ನಾವು ಕೇಳ್ತಾ ಇರೋದು, ನಿಮ್ಮ ಗೊಂದಲಗಳು ಏನೇ ಇದ್ರು ನಿಮ್ಮ ಆಂತರಿಕವಾಗಿ ಏನಾದ್ರು ಮಾಡ್ಕೊಳ್ಳಿ. ಜನ ನಿಮ್ನ ಆಯ್ಕೆ ಮಾಡಿರುವಂತದ್ದು 5 ವರ್ಷಕ್ಕೆ ಸರ್ಕಾರ ನಡೆಸಲಿ. ನೀವು ಹೇಳ್ತಾ ಇರುವಂತದ್ದು ಭ್ರಷ್ಟಾಚಾರ ರಹಿತ ಅಂತ. ಸರ್ಕಾರ ಬಂದಾಗಿಂದ ಬರೀ ಭ್ರಷ್ಟಾಚಾರನೇ, ಸರ್ಕಾರ ಬಂದಾಗಿಂದ ಭ್ರಷ್ಟಾಚಾರನೇ. ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಇಲ್ಲ ವಿರೋಧ ಪಕ್ಷದವರು, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಇಲ್ಲ ವಿರೋಧ ಪಕ್ಷದವರು. ನೀವೇನ್ ಮಾಡಿದ್ರಿ? ನಮ್ಮ ಏನ್ ಕೆಲಸಗಳಿದ್ದಾಯ್ತೋ, ಜನರು ಏನ್ ಆಶೀರ್ವಾದ ಮಾಡಿದ್ರೆ 66ಕ್ಕೆ ನಾವು ಇದ್ದೀವಿ, ಅದು ಮುಗಿದದ್ದೇ ಆಯ್ತು. ಈಗ ನಿಮ್ದೇನು? ನೀವು ಮಾತಾಡಿ, ನೀವು ಮಾಡಿರೋದಂಥದ್ದೇನು? ನೀವು ಮಾಡಿರೋದಂತ ಏನಂತ ಪದೇ ಅಲ್ಲಿ ನೀವು ಮಾಡಿದ್ರಿ ನಿಮಗೆ ಕೊಟ್ಟಂತ ಅಧಿಕಾರವನ್ನ ನೀವು ಯಾವ ರೀತಿಯಾದಂತ ಸದುಪಯೋಗ ಪಡಿಸ್ಕೊಂಡಿದ್ದೆ ಜನರು ಕೇಳ್ತಾ ಇದ್ದಾರೆ. ಜನರಿಗೆ ನೀವು ರಿಪೋರ್ಟ್ ಕಾರ್ಡ್ ಇಡಬೇಕಾಗತ್ತೆ. ನೀವು ಜನರಿಗೆ ರಿಪೋರ್ಟ್ ಕಾರ್ಡ್ ಇಡ್ತಾ ಇಲ್ಲ. ಜನರಿಗೆ ರಿಪೋರ್ಟ್ ಕಾರ್ಡ್ ಇರೋ ಬದಲು ನಿಮ್ಮ ಭ್ರಷ್ಟಾಚಾರದ ರೇಟ್ ಕಾರ್ಡ್ ಇಡ್ತಾ ಇದ್ದೀರಾ. ಭ್ರಷ್ಟಾಚಾರದ ರೇಟ್ ಕಾರ್ಡ್ ಇಡ್ತಾ ಇದ್ದೀರಾ ಪ್ರತಿಯೊಂದು ಇಲಾಖೆಯಲ್ಲಿ. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸರ್. ಅದಲ್ಲಿ ಇವತ್ತು ಒಬ್ಬ ಮುಖ್ಯಮಂತ್ರಿ ಬರ್ತಾರೆ, ಇನ್ನೊಂದು ಮುಖ್ಯಮಂತ್ರಿ ಹೋಗ್ತಾರೆ. ರಾಜ್ಯದ ಅಭಿವೃದ್ಧಿ ಕೊಡ್ತಿರೋದು ನಿಮ್ಗೆ ಅಲ್ಲಿ ಭ್ರಷ್ಟಾಚಾರ ರಹಿತ ಅಂತ ಹೇಳಿದ್ರಲ್ಲ, ಯಾವ ಭ್ರಷ್ಟಾಚಾರ ರಹಿತ? ಪ್ರತಿಯೊಂದನ್ನು ಪ್ರತಿದಿನ ಸರ್, ಮೊನ್ನೆ ಫಲಾನುಭವಿಗಳ ಲಿಸ್ಟ್ ನಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಮತ್ತೊಂದು ಹಗರಣ, ಫಲಾನುಭವಿಗಳ ಏನಂತಾರೆ ಅವ್ರ ಹೆಸರಿನಲ್ಲಿ ಮತ್ತೆ 1 ಕೋಟಿ ನುಂಗಿರುವಂತದ್ದು. ಇದನ್ನ ಆಗ್ಬೇಕಲ್ಲ. ಫಲಾನುಭವಿಗಳು ಸಿಕ್ಕಿಲ್ಲ, ಫಲಾನುಭವಿಗಳ ಮುದ್ದೆ ಅಧಿಕಾರಿಗಳು ತಗೊಂಡಿದ್ದಾರೆ. ಇದನ್ನ ಯಾರು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡ್ಬೇಕಾದ್ರೆ ಉತ್ತರ ಹೇಳ್ಬೇಕಾಗಿತ್ತು ತಾನೆ. ಯಾರು ಉತ್ತರ ಹೇಳ್ತಾರೆ? ಉತ್ತರ ಹೇಳ್ಬೇಕಾದಾಗ ಇದು ಬಿಜೆಪಿ ಅವರ ರಾಜಕೀಯ ದುರುದ್ದೇಶ. ಅರೆ, ನೀವೇನ್ ಮಾಡ್ತಾ ಇದ್ದೀರಿ? SP ಲೋಕಾಯುಕ್ತ ಶ್ರೀನಾಥ್ ವಶಿಷ್ಠ ಅವರನ್ನ ಎತ್ತಂಗಡಿ ಮಾಡ್ತೀರಾ. ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ? ಇದು ಉತ್ತರ ಕೊಡ್ಬೇಕಲ್ವಾ? ಹೌದು, ಕೊಡ್ಬೇಕು ಸರ್, ಖಂಡಿತ ಸರ್. ಈಗ ಜನರ ಒಂದು ಮನಸ್ಥಿತಿ ಹೇಗಿದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ? ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಏನು ಅಭಿವೃದ್ಧಿ ಇಲ್ಲ ಅಂತ ಜನಸಾಮಾನ್ಯರು ಎಲ್ಲ ಪಕ್ಷಾತೀತವಾಗಿ ಹೇಳೋದು. ಇಲ್ಲಿ ಬರೀ ಇವ್ರು ಕಿತ್ತಾಡ್ಕೊಂಡಿದ್ದಾರೆ, ಸೀಟ್ ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಯಾವುದೇ ಒಳ್ಳೆಯ ಅಭಿಪ್ರಾಯ ಯಾವ ಜನಗಳಲ್ಲಿ ಇಲ್ಲ. ಜೊತೆಗೆ ಈ ಸಿದ್ದರಾಮಯ್ಯನವ್ರು ಏನಿದ್ದಾರೆ, ಅವ್ರ ಮೂಲ ಕಾಂಗ್ರೆಸ್ಸಿಗರಲ್ಲ. ಜನತಾ ಪಕ್ಷದಲ್ಲಿದ್ದಾಗೂ ಜನತಾದಳದಲ್ಲಿದ್ದು ಒಳ್ಳೊಳ್ಳೆ ಪದವಿಯನ್ನು ಅನುಭವಿಸ್ತವರು. ಕಾಂಗ್ರೆಸ್ಸಿಗೆ ಬಂದಾಗಿಂದನೂ ಇಲ್ಲ, ಮುಖ್ಯಮಂತ್ರಿ ಆದರೂ, ವಿರೋಧ ಪಕ್ಷದ ನಾಯಕರಾದರೂ, ಮತ್ತೆ ಮುಖ್ಯಮಂತ್ರಿ ಆಗಿದ್ರು ಅವರು ಅಷ್ಟೊಂದು ಇದಕ್ಕೆ ಸೀಟನ್ನು ಬಿಟ್ಕೊಡೋ ಸ್ಥಿತಿಲಿ ಇಲ್ಲ. ಅದೊಂದು ಅವ್ರೇನೋ ಬಿಡಬೇಕು ಅನ್ನೋ ಸ್ಥಿತಿಗೆ ಬಂದಾಗ ಅಹಿಂದ ಬಾಂಬ್ ಸಿಡಿಯುತ್ತೆ. ಹಂಗಾಗಿ ಅವರ ಸರ್ಕಾರನ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಸರ್, ಕೊನೆಯದಾಗಿ ಈಗ ಸಿದ್ದರಾಮಯ್ಯನವರು ಅವ್ರನ್ನೇನಾದರೂ ಕೆಣಕಿದ್ರೆ
ಹೈಕಮಾಂಡ್ ಏನಾದ್ರು ಕೆಣಕಿದ್ರೆ, ಬದಲಾವಣೆ ಚರ್ಚೆ ಗಂಭೀರವಾಗಿ ಬಂದ್ರೆ, ನವೆಂಬರ್, ಡಿಸೆಂಬರ್, ಜನವರಿ ಬಂದ್ರೆ ಖಂಡಿತ ಅಜಿತ್ ಪವಾರ್ ಏನ್ ಮಾಡಿದ್ರು, ಸಾರಿ ಈಗ ಸಚಿನ್ ಪೈಲಟ್ ಅಂತೂ ಡಿ ಕೆ ಶಿವಕುಮಾರ್ ಆಗ್ಲಿಕ್ಕಾಗಲ್ಲ, ಅಜಿತ್ ಪವಾರ್ ಆಗ್ಲಿಕ್ಕಾಗಲ್ಲ. ಹಾಗಾಗಿ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಸರ್ಕಾರ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಒಂದು ಎಚ್ಚರ ಏಕನಾಥ್ ಶಿಂದೆ. ನೋಡಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಬಿಜೆಪಿಯವರು ನೀವೇ ಬನ್ನಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಕರೆದ್ರು ಹೋಗದೆ ಇರ್ತಕ್ಕಂಥ ಒಂದು ಪಕ್ಷಿನ ನಿಯತ್ತಿನ ನಾಯಕ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಪಕ್ಷದ ನಿಯತ್ತಿನ ಬಗ್ಗೆ, ಪಕ್ಷದಲ್ಲಿರ್ತಕ್ಕಂಥ ಗೌರವ ಬಗ್ಗೆ, ಏನು ನಮ್ಮ ಗಾಂಧಿ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಆತ್ಮವಿಶ್ವಾಸ ಮತ್ತು ನಮ್ಮ 7 ಕೋಟಿ ಕನ್ನಡಿಗರು ಕೊಟ್ಟಿರ್ತಕ್ಕಂಥ ಇದನ್ನ ಅಧಿಕಾರವನ್ನ 5 ವರ್ಷ ಕಂಪ್ಲೀಟ್ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರು ಯಾರು ಮುಂದೆ ಹೋಗೋದಿಲ್ಲ. ಸೊ ಹಾಗಾಗಿ 100% ನಮ್ಮ ಸರ್ಕಾರ 5 ವರ್ಷ ಸಮೃದ್ಧವಾಗಿ ಏನು ಸದೃಢವಾಗಿರ್ತದೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸೊ ಬಿಜೆಪಿನಲ್ಲಿ ಅವ್ರಿರ್ತಕ್ಕಂಥ ಒಳ ಜಗಳಗಳನ್ನ ಸರಿಪಡಿಸ್ಕೊಂಡು ಮುಂದಿನ ವಾರ ಏನೋ ಹೇಳ್ತಾ ಇದ್ದಾರೆ, ಅಶೋಕ್ ಇರ್ತಾರ ಅಥವಾ ವಿಜೇಂದ್ರ ಇರ್ತಾರ ಅಂತ ಹೇಳಿ, ಹೊಸ ಅಧ್ಯಕ್ಷರು ಬರ್ತಾರ ಗೊತ್ತಿಲ್ಲ, ಅದು ಅವರ ಪಕ್ಷದ ತೀರ್ಮಾನ. ಅವರು ಅವರ ಕುರ್ಚಿನ ಗಟ್ಟಿಗೊಳಿಸ್ಕೊಳ್ಳಿ. ನಮ್ಮ ಕುರ್ಚಿ ಗಟ್ಟಿಯಾಗಿದೆ. ಎಸ್ ಥ್ಯಾಂಕ್ ಯು ಸರ್. ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ 3 ಜನಕ್ಕೂ ಕೂಡ ಥ್ಯಾಂಕ್ ಯು. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಕಾಂಗ್ರೆಸ್ನಲ್ಲಿ ಬರ್ತಿರುವಂತಹ ಮಾತು 5 ವರ್ಷ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ. ಆದರೆ ಗೊತ್ತಿಲ್ಲ, ಸೆಪ್ಟೆಂಬರ್ ಕ್ರಾಂತಿನೋ ಸಂಕ್ರಾಂತಿ ಏನೋ ಅದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರೇ ನಿರ್ಧಾರ ಮಾಡ್ತಾರೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳಂತೂ ನಡೀತಾ ಇದೆ, ಅಭಿಪ್ರಾಯ ಸಂಗ್ರಹಗಳಂತೂ ತೆರೆಮರೆಯಲ್ಲಿ ನಡೀತಾ ಇರೋದಂತೂ ಬಹಳ ಸ್ಪಷ್ಟ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಕಾಂಗ್ರೆಸ್ನಲ್ಲಿ ಆಗುತ್ತೆ ಅಂತ. ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯರು ಮುಂದುವರಿತಾರಾ? ಇದು ಯಕ್ಷ ಪ್ರಶ್ನೆಗೆ ಉಳಿತಾ ಇದೆ. ಇದೇ ಹೊತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.